ಪಾಪವ ಕಳೆಯೋ ಪರಮ ಪಾವನ ಮಂಗಳವಾಸನೆ. ನೀವು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾ ಇದ್ದೀರಾ ಅಂದ್ರೆ ಮೊದಲು ನಿಮ್ಮ ತಂದೆ ತಾಯಿಯ ಅಪ್ಪಣೆನ ನೀವು ತಗೋಬೇಕು. ಯಾಕಂದ್ರೆ ಅವರೇ ನಮಗೆ ಪ್ರತ್ಯಕ್ಷವಾಗಿ ಕಾಣುವ ದೇವರು. ಸೊ ಅವರ ಅಪ್ಪಣೆ ನಮ್ಗೆ ಮೊದಲು ಬೇಕು. ಹಾಗೆ ನಿಮ್ಗೆ ಮದುವೆ ಆಗಿದ್ರೆ, ಮಕ್ಕಳಿದ್ರೆ, ನಿಮ್ಮ ಹೆಂಡತಿ ಮಕ್ಕಳ ಅಪ್ಪಣೆನೂ ನೀವು ಕೇಳಬೇಕಾಗತ್ತೆ. ಇದು ನಿಯಮ. ಇದು ನಿಮ್ಮ ಗುರುಸ್ವಾಮಿಗಳು ನಿಮ್ಗೆ ಹೇಳಿರ್ತಾರೆ. ತುಂಬಾ ಜನಕ್ಕೆ ಇದು ಗೊತ್ತಿರುತ್ತೆ. ಆದ್ರೂ ನನ್ನ ಕರ್ತವ್ಯ ನಾನು ನಿಮ್ಗೆಲ್ಲಾರ್ಗೂ ಹೇಳ್ತಾ ಇದ್ದೀನಿ. ತಪ್ಪಿದ್ದಲ್ಲಿ ಕ್ಷಮಿಸಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಪರಮ ಪವಿತ್ರವಾದ ಶಬರಿಮಲೆ ಕ್ಷೇತ್ರದ ಆ ಮಣ್ಣನ್ನು ಮುಟ್ಟಲಿಕ್ಕೆ ನಾವು ಮಂಡಲ ಕಾಲ ವ್ರತವನ್ನು ಹೂಡಿ ಆ ಒಂದು ಭಗವಂತನ ಯಾತ್ರೆ ಮಾಡ್ತೀವಿ. ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಪುರುಷ ವ್ಯಕ್ತಿ ಮತ್ತು 10ರಿಂದ 50 ವರ್ಷದ ಆ ಮಹಿಳೆಯರನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ತಾಯಂದಿರು ಕೂಡ ಆ ಶಬರಿಮಲೆ ಯಾತ್ರೆಯನ್ನು ಮಾಡಬಹುದು. 10ರಿಂದ 50 ವರ್ಷದವರು ಏನು ಅವರಿಗೆ ಭಗವಂತ ಶಾಪ ಕೊಟ್ಬಿಟ್ನಾ ಅಂತ ಎಲ್ಲರೂ ಒಂದು ಪ್ರಶ್ನೆ ಕೇಳ್ಕೋಬೋದು. ಖಂಡಿತವಾಗಿ ಅವರಿಗೆ ಆ ಒಂದು ದೈಹಿಕವಾಗಿ ಅವರ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಭಗವಂತ ಶಬರಿಮಲೆಗೆ ಬರಬಾರ್ದು ಅಂತ ಹೇಳಿದ್ದಾರೆ ಹೊರತು ಆ ಭಗವಂತನನ್ನು ಆರಾಧಿಸಲಿಕ್ಕೆ ಬಹುಮುಖ್ಯವಾಗಿ ಆ ಸ್ತ್ರೀ ಶಕ್ತಿಯಿಂದ ಮಾತ್ರ ಅವರು ಭಗವಂತನಿಗೆ ಹೆಚ್ಚಾಗಿ ಆ ಸ್ತ್ರೀ ಶಕ್ತಿ ಮನಸ್ಸು ಮಾಡಿದ್ರೆ ಮಾತ್ರ ನಾವು ವ್ರತ ಮಾಡಿ ಶಬರಿಮಲೆಗೆ ಹೋಗಲಿಕ್ಕೆ ಸಾಧ್ಯ. ನಮ್ಮ ಮನೆಯಲ್ಲಿ ನಮ್ಮ ಶ್ರೀಮತಿಯವರು, ನಮ್ಮ ತಾಯಿಯವರು, ನಮ್ಮ ಸಹೋದರಿಯರು ಎಲ್ಲರ ಅನುಮತಿ ಕೊಟ್ಟು ಅವರು ಸಹಕಾರ ಕೊಟ್ಟಾಗ ಮಾತ್ರ ಶಬರಿಮಲೆ ಯಾತ್ರೆಯನ್ನು ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾನು ಎಲ್ಲ ಸ್ವಾಮಿಗಳ ಪಾದಾರವಿಂದಕ್ಕೆ ನಮಿಸಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಸ್ತ್ರೀ ಹೃದಯಕ್ಕೆ, ಆ ತಾಯಿ ಹೃದಯಕ್ಕೆ ಯಾರೊಬ್ಬರು ಕೂಡ ಮನನೋಯುವಂತೆ ಸ್ವಾಮಿ ನೀವು ಶಬರಿಮಲೆ ಅಯ್ಯಪ್ಪನನ್ನು ಪೂಜಿಸಂಗಿಲ್ಲ, ನೀವು ಭಗವಂತನ ಹೆಸರು ಹೇಳಂಗಿಲ್ಲ ಅಂತ ಹೇಳಬೇಡಿ. ಅದು ಮಹಾಪಾಪ. ಯಾಕೆಂದರೆ ಅವ್ರು ಇಲ್ಲದೆ ನಾವು ಯಾವುದೂ ಇಲ್ಲ, ಅದನ್ನು ತಿಳ್ಕೊಳ್ಳಿ. ಯಾಕೆ ಈ ವಿಚಾರವನ್ನು ಪ್ರಸ್ತಾಪಪಡಿಸ್ತಾ ಇದ್ದೀನಿ ಅಂದರೆ, ಕಳೆದ ಈ ಒಂದು 20ನೇ ತಾರೀಕು ನಿನ್ನೆ ಭಗವಂತನ ಸನ್ನಿಧಾನ ಮುಚ್ಚಿ ಎಲ್ಲ ಒಂದು ಮಕರ ಮಂಡಲ ಕಾಲ ಮುಗಿದಿದೆ. ಆಗ ಒಂದು ಸಂದರ್ಭದಲ್ಲಿ ನಾವು ಫ್ರೀ ಆಗಿದ್ದು ಬಹಳ ಕಡಿಮೆ. ಯಾಕೆಂದರೆ ನನ್ನ ಕಾರ್ಯ ಜೊತೆಗೆ ಆ ಭಗವಂತನ ವಿಚಾರ ತಿಳಿಸ್ಬೇಕು ಅಂತ ಭಗವಂತನ ಒಂದು ಪ್ರೇರೇಪಣೆಯಿಂದ ಒಂದು ವಿಡಿಯೋ ನಾನು ನೋಡಿದೆ ಇನ್ಸ್ಟಾಗ್ರಾಮಲ್ಲಿ. ಆ ತಾಯಿ ಮಮತಾ ಅನ್ನೋರು, ಬೆಂಗಳೂರಿನವರು, ಅವರು ನಮ್ಮ ಜೊತೆಗಿದ್ದಾರೆ. ಅವರು ಮಣಿಮಂಟಪದ ವಿಚಾರಧಾರೆಯನ್ನು ಭಕ್ತ ಜನಗಳಿಗೆ ತಿಳಿಸ್ತಾ ಇದ್ದಾರೆ. ಅಂದರೆ ಭಗವಂತನ ವಿಚಾರಧಾರೆ ಬಹಳಷ್ಟು ಸ್ವಾಮಿಗಳಿಗೆ ತಿಳಿದೇ ಇಲ್ಲ. ಅದರಿಂದ ಯಾರ ಮೂಲಕ ಭಗವಂತ ತಿಳಿಸ್ಬೇಕು ಅನ್ನೋದಕ್ಕೆ ಆ ಭಗವಂತನ ಪ್ರೇರೇಪಣೆ ಆಗಿದೆ. ಅವರಿಗೆ ಮೊದಲಿಗೆ ಅವರ ಪಾದಾರವಿಂದಗಳಿಗೆ ಸ್ವಾಮಿ ಶರಣಂ. ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿ ಶರಣಂ ಸ್ವಾಮಿ. ಒಬ್ಬ ಸ್ತ್ರೀಯಾಗಿ ನೀವು ಅದರಲ್ಲೂ ವಿಶೇಷವಾಗಿ ಆ ಭಗವಂತನ ಶಬರಿಮಲೆ ವಿಚಾರವನ್ನು, ಮಣಿಮಂಟಪದ ವಿಚಾರವನ್ನು ತಿಳಿಸ್ತಾ ಇದ್ದೀರಾ. ತುಂಬ ತುಂಬ ಧನ್ಯವಾದ. ಇನ್ನೂ ಹೆಚ್ಚಿನ ವಿಚಾರವನ್ನು ತಿಳಿದುಕೊಂಡು ನಮಗೂ ತಿಳಿಸಿ. ಯಾಕೆ ನಿಮಗೆ ಈ ಅಯ್ಯಪ್ಪನ ವಿಚಾರವನ್ನು ತಿಳಿಸ್ಬೇಕು ಅಂತ ಅನಿಸಿದೆ? ಯಾಕೆ ಮೊದಲು ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಿಮ್ಮ ಹೆಸರು? ನನ್ನ ಹೆಸರು ಮಮತಾ ಅಂತ. ನಾನು ಬೆಂಗಳೂರಿಂದ. ನಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಡ್ಮೈರ್ ಆಫ್ ಧರ್ಮಶಾಸ್ತ್ರ ಅಂತ ನನ್ನ ಪೇಜು. ಯಾಕೆ ಅಂದರೆ ಚಿಕ್ಕ ವಯಸ್ಸಿಂದ ಸ್ವಾಮಿಯ ಆರಾಧನೆ, ಪಡಿಪೂಜೆ ಇದನ್ನೆಲ್ಲ ನೋಡಿಕೊಂಡು ಬೆಳೆದಂಥವಳು ನಾನು. ಎಲ್ಲೋ ಒಂದು ಕಡೆ ಕನೆಕ್ಷನ್ ಸ್ವಾಮಿದು. ಬಟ್ ಏನಂದರೆ ನಾವು ಹೆಣ್ಣು ಮಕ್ಕಳು ಏನೋ ಮಾತಾಡಿದ್ರೆ ಜನ ತಪ್ಪಾಗಿ ತಿಳ್ಕೊತಾರೆ. ಇಷ್ಟು ದಿನ ದೂರ ಇದ್ದೆ. ಆದರೆ ಸ್ವಾಮಿ ಬಗ್ಗೆ ಎಲ್ಲರಿಗೂ ತಿಳಿಬೇಕು. ಜನ ಮಾಡ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲದೆ ಇರೋದನ್ನ ನಾನು ತಿಳಿಸ್ಬೇಕು. ಅಟ್ಲೀಸ್ಟ್ ನನ್ನ ಕಡೆಯಿಂದ ತಿಳಿಸಿದ್ರಾದ್ರೂ ಜನಕ್ಕೆ ಗೊತ್ತಾಗುತ್ತಾ. ನಾನು ಒಂದು ಹುಳು ಥರ, ನಾನೊಂದು ಸಣ್ಣ ಹುಳು ಥರ. ನನಗಿಂತ ದೊಡ್ಡೋರಿದ್ದಾರೆ, ಅವ್ರ ಹತ್ರನೂ ತಿಳ್ಕೊತೀನಿ, ಗುರುಗಳ ಹತ್ರನೂ ತಿಳ್ಕೊತೀನಿ, ನನ್ನ ಹಿರಿಯರ ಹತ್ರನೂ ತಿಳ್ಕೊತೀನಿ, ಹೀಗೆ ನಿಮ್ಮಂಥವ್ರ ಹತ್ರನೂ ತಿಳ್ಕೊತೀನಿ. ನನಗೆ ತೋಚಿದ್ದು ನಾನು ತಿಳ್ಕೊಂಡಿದ್ದನ್ನ ನಾನೊಂದು ವಿಡಿಯೋ ಮುಖಾಂತರ ಮಾಡಿ ಜನಗಳಿಗೆ ಹೇಳ್ತಾ ಇದ್ದೀನಿ. ಆ ಸ್ವಾಮಿಯ ಆಜ್ಞೆ ಇಲ್ದಿರೆ ಒಂದು ಹುಳು ಕಡ್ಡಿನೂ ಅಲ್ಲಾಡಲ್ಲ ಅಂತ ಹೇಳ್ತಾರೆ. ನಾನು ಅದರಲ್ಲಿ ಒಬ್ಳು. ಸ್ವಾಮಿಯ ಆಜ್ಞೆ ನನ್ನ ಮೇಲೆ ಆಗಿದೆ, ಅವ್ರ ಆಶೀರ್ವಾದ ನನ್ನ ಜೊತೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಸ್ವಾಮಿ ಬಗ್ಗೆ ಹೇಳೋದಕ್ಕೆ ನನಗೆ ಒಂದು ಧೈರ್ಯ, ಒಂದು ಭಕ್ತಿ ನನ್ನಲ್ಲಿ ಇದೆ ಅಂತ ನಾನು ಹೇಳ್ತೀನಿ ಸ್ವಾಮಿ. ಸ್ವಾಮಿ ಶರಣ ಸ್ವಾಮಿ. ಈಗ ಅಯ್ಯಪ್ಪನ ವಿಚಾರಧಾರೆಯನ್ನು ನೀವು ಮನೆಯಲ್ಲಿ ನಿಮ್ಮ ಪೂರ್ವಿಕರು ಯಾರು ಮಾಡ್ತಾ ಇದ್ರು ಶಬರಿಮಲೆ ಯಾತ್ರೆಯನ್ನು, ಈ ಮಣಿಮಂಟಪದ ವಿಚಾರನೆ ತಿಳಿಸ್ಬೇಕು ಅಂತ ನಿಮಗೆ ಅನಿಸಿದ್ದು ಯಾಕೆ? ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೆಯಲ್ಲಿ ಆ ಧರ್ಮಶಾಸ್ತ್ರನ ಸನ್ನಿಧಾನಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಮಣಿಮಂಟಪಕ್ಕೂ ಇದೆ. ಮಣಿಮಂಟಪ ವರ್ಷದ 6 ದಿನಗಳು ಮಾತ್ರ ತೆರೆಯಲ್ಪಡುತ್ತದೆ. ಆ 6 ದಿನಗಳಲ್ಲಿ ವಿಶೇಷ ಪೂಜೆಗಳನ್ನ ಸಲ್ಲಿಸ್ತಾರೆ. ಪಂದಳ ರಾಜಮನೆತನಕ್ಕೆ ತೆರಳಿ ಅಲ್ಲಿ ರಾಜ ಮನೆತನದವರ ಆಶೀರ್ವಾದ ಪಡೆದು ವಿಶೇಷ ಪೂಜೆ ಮಾಡಲು ಅನುಮತಿ ಪಡೆಯುತ್ತಾರೆ.
ಮಣಿಮಂಟಪದಲ್ಲಿ ಈ ವಿಶೇಷ ಪೂಜೆಗಳಲ್ಲಿ ಕಲಂ ಎಳತ್ತು ಬಿಡಿಸಲಾಗುತ್ತದೆ. ಅಂದರೆ ಅಯ್ಯಪ್ಪನ ಚಿತ್ರಗಳನ್ನು ಬಿಡಿಸಿ ಅದರಲ್ಲಿ ಅಯ್ಯಪ್ಪ ಸ್ವಾಮಿಯ ಆವಾಹನೆ ಮಾಡುತ್ತಾರೆ. ಈ ಕಲಂ ಎಳತ್ತಿಗೆ ಬೇಕಾದ ನೈಸರ್ಗಿಕ ಬಣ್ಣಗಳು ಹಾಗೂ ರಂಗೋಲಿ ಪುಡಿಗಳನ್ನು ಪಂದಳ ರಾಜ ಮನೆತನದವರು ಕೊಡುತ್ತಾರೆ. ಮೊದಲನೆಯ ದಿನ ಬಾಲ ಬ್ರಹ್ಮಚಾರಿಯಾಗಿ, ಎರಡನೆಯ ದಿನ ವಿಳ್ಳಾಡಿ ವೀರನಾಗಿ, ಮೂರನೆಯ ದಿನ ಹುಲಿವಾಹನನಾಗಿ, ನಾಲ್ಕನೆಯ ದಿನ ರಾಜಕುಮಾರನಾಗಿ, ಐದನೆಯ ದಿನ ತಿರುವಾಭರಣ ಭೂಷಿತ ಚಿತ್ರಗಳನ್ನ ಕಲಂ ಎಳದಿನ ಬಿಡಿಸುತ್ತಾರೆ. ಎಲ್ಲರೂ ಮಣಿಮಂಟಪಕ್ಕೆ ಹೋಗ್ತಾರೆ, ಗಂಟೆ ಕಟ್ತಾರೆ, ಬಂದ್ಬಿಡ್ತಾರೆ. ಧರ್ಮಶಾಸ್ತ್ರನ ಸನ್ನಿಧಾನಕ್ಕೆ ಹೋಗಿ ಇರುಮುಡಿ ದೇವರಿಗೆ ಸಮರ್ಪಣೆ ಮಾಡಿ ಬರ್ತಾರೆ. ಆದರೆ ಮಣಿಮಂಟಪದಲ್ಲಿ ಏನು ಶಕ್ತಿ ಇದೆ ಏನು ಅಂತ ಯಾರಿಗೂ, ಹಿಂಗೆ ನಾನು ರಿಸರ್ಚ್ ಮಾಡ್ತಾ ಇದ್ರೆ ಹಿಂಗೆ ನಿಮಗೆ ಎಲ್ಲರೂ ಗೊತ್ತಿರೋ ಕಡೆಯಿಂದ ಕೇಳಿದಾಗ ಸ್ವಾಮಿಯ ಏನು ಒಂದು ಆರ್ಯ ಕೇರಳವರ್ಮನಾಗಿ ಮತ್ತೆ ಅವರು ಒಂದು ಮಾನವ ರೂಪ ತಾಳಿ ಬರ್ತಾರೆ. ಅಲ್ಲವರು ಏನು ಅಲ್ಲಿ ಒಂದು ಶ್ರೀಚಕ್ರ ಇದೆ ಅಂತಲೂ ನಾನು ಕೇಳ್ಪಟ್ಟೆ. ಅದು ಸುತ್ತಮುತ್ತಲ ಮಣಿಮಂಟಪದ ಸುತ್ತಲೂ ಅಷ್ಟೊಂದು ಶಕ್ತಿ ಇದೆ. ಯಾರಾದರೂ ಅಲ್ಲಿ ಕೂತು ಧ್ಯಾನ ಮಾಡಿದ್ರೆ ಅವ್ರಿಗೆ ಅಂದರೆ ಕೆಲವ್ರು ಹೇಳಿದುಂಟು ಆ ಥರ ಪವರ್ ಇದೆ ಮಣಿಮಂಟಪದಲ್ಲಿ ಅಂತ. ಹಾಗಾಗಿ ಮಣಿಮಂಟಪದ ಬಗ್ಗೆ ನನಗೆ ತುಂಬ ಇಂಟ್ರೆಸ್ಟ್ ಜಾಸ್ತಿಯಾಗಿ ಹಿಂಗೆ ಕೇಳಿಕೊಂಡು ವಿಚಾರ ಮಾಡ್ತಾ ಇದ್ದಾಗ ಈ ಥರ ಕೆಲವೊಂದು ಘಟನೆಗಳು ಆಗಿರೋವಂಥದ್ದು, ಈ ಥರ ಎಕ್ಸ್ಪೀರಿಯನ್ಸ್ ಆಗಿರೋರಿಂದ ನಾನು ಕೇಳಿ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ ಸ್ವಾಮಿ. ಸ್ವಾಮಿ ಶರಣ ಸ್ವಾಮಿ, ತುಂಬ ತುಂಬ ಒಂದು ಒಳ್ಳೆಯ ವಿಚಾರ. ಇಲ್ಲಿ ಮತ್ತೆ ಈ ಒಂದು ವಿಡಿಯೋಗಳನ್ನು ಮಾಡಿದಾಗ ನಿಮಗೆ ಯಾರಾದರೂ ಏಕೆಂದರೆ ಭಾವನೆ ನಮ್ಮ ಮನಸ್ಸಿನಲ್ಲಿ ಇಲ್ಲದ ಆದೈತಾನೆ ಎಲ್ಲ ಮನಸ್ಸಲ್ಲೂ ಹೆಣ್ಣುಮಕ್ಕಳು ಅಯ್ಯಪ್ಪನ ವಿಚಾರನ ಹೇಳಬಾರ್ದು, ಹೆಣ್ಣುಮಕ್ಕಳು ಅಯ್ಯಪ್ಪನ ವಿಚಾರನ ಹೇಳಬಾರ್ದು, ಕೇಳಬಾರ್ದು, ಮತ್ತು ಪೂಜಿಸಲಬಾರ್ದು ಅಂತ ಕೆಲವೊಂದು ಭಾವನೆಗಳಿದೆ. ಯಾಕೆ ಬಂತು ಅಂತ ಗೊತ್ತಿಲ್ಲ. ಹಾಗೆ ಯಾರಾದರೂ ಕಾಮೆಂಟ್ ಮಾಡಿದ್ದು ಉಂಟಾ ನಿಮಗೆ? ತುಂಬ ಮಾಡಿದ್ದಾರೆ, ತುಂಬ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಆದರೂ ಪರವಾಗಿಲ್ಲ, ಅವರು ಮಾಡೋ ಪ್ರತಿಯೊಂದು ನೆಗೆಟಿವ್ ಕಮೆಂಟ್ಸ್ಗೂ ನನಗೆ ಅಯ್ಯಪ್ಪ ಸ್ವಾಮಿ ಬಗ್ಗೆ ಇನ್ನಷ್ಟು ಮತ್ತಷ್ಟು ಮಾಹಿತಿ ಕೊಡೋಕ್ಕೆ ಪ್ರೇರಣೆ ಕೊಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಹೋಗಬಾರ್ದು ಅನ್ನೋದು ಹೌದು. ಯಾಕೆ ಅಂದರೆ ನಮಗೆ ನಮ್ಮ ಬಾಡಿಯಲ್ಲಿ ಪಾಸಿಟಿವ್ ವೈಬ್ಸ್, ಆ ಶಕ್ತಿ, ದೈವಿಕ ಶಕ್ತಿನ ತಗೊಳಕ್ಕೆ ನಮಗೆ ಕಷ್ಟ ಆಗುತ್ತೆ. ನಮ್ಮ ಈ ಟೈಮಲ್ಲಿ ಬೆಟ್ಟ ಹತ್ತಿ ಹೋಗುವಾಗ ನಮ್ಗೆ ಆ ಟೈಮಲ್ಲಿ ಕಷ್ಟ ಆಗಬಹುದು. ಅದಕ್ಕೋಸ್ಕರ ಅಲ್ಲಿ ಹೋಗಬಾರ್ದು. ಕೆಲವರು ಬ್ರಹ್ಮಚರ್ಯ ಮಾಡ್ತಾ ಇರ್ತಾರೆ. ಆ ಬ್ರಹ್ಮಚರ್ಯನ ಭಂಗ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಹೆಣ್ಮಕ್ಳು ಇಷ್ಟು ವಯಸ್ಸಿಂದ ಇಷ್ಟು ವಯಸ್ಸವರೆಗೂ ಹೋಗಬಾರ್ದು ಅಂತ ಹೇಳ್ತಾರೆ ಹೊರತು ಹೆಣ್ಮಕ್ಳು ಹೋಗಲೇಬಾರ್ದು, ಸ್ವಾಮಿನ ಪೂಜೆ ಮಾಡಲೇಬಾರ್ದು, ಆರಾಧನೆ ಮಾಡಲೇಬಾರ್ದು ಅಂತ ಯಾವ ಶಾಸ್ತ್ರದಲ್ಲೂ ಇಲ್ಲ. ಸ್ವತಃ ಸ್ವಾಮಿ ಅಯ್ಯಪ್ಪನೂ ಹೇಳಿಲ್ಲ ಪೂಜೆ ಮಾಡಬಾರ್ದು. ಯಾಕಂದರೆ ಆ ಬೆಟ್ಟದಲ್ಲಿ ಇರುವಂಥ ಭದ್ರಕಾಳಿ ದೇವಿನೂ ಒಂದು ಹೆಣ್ಣು, ಮಾಣಿಕಪುರತ್ತಮ್ಮನೂ ಒಂದು ಹೆಣ್ಣು. ಅವರಿಗೆ ಪೂಜೆ ಸಲ್ಲಿಸ್ತಾ ಇದ್ದಾರೆ ಎಲ್ಲರೂ. ಆದರೆ ನಾವು ಸ್ವಾಮಿಯನ್ನು ನೋಡದೆ ಶಬರಿಮಲೆಗೆ ಹೋಗ್ದಿರಾನೆ ಎಲ್ಲೋ ಒಂದು ಕಡೆ ಕೂತು ಆ ಸ್ವಾಮಿನ ಆರಾಧನೆ ಮಾಡ್ತಾ ಇದ್ದೀವಿ ಅಂದರೆ ಆ ಸ್ವಾಮಿಯ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ಅರ್ಥ. ಅದು ಜನರು ಆ ಮೂಢನಂಬಿಕೆಯಿಂದ ಹೊರಗಡೆ ಬರಬೇಕು. ಯಾಕಂದರೆ ಅವ್ರ ಮನೆಯಲ್ಲೂ ತಾಯಿಯಾದವರೇ ಪೂಜೆ ಮಾಡೋದು. ಯಾಕಂದರೆ ಅವರು ಇರುಮುಡಿ ಕಟ್ಕೊಂಡು ಹೋಗೋ ಮುಂಚೆ ತಂದೆ ತಾಯಿ ಆಶೀರ್ವಾದ ತಗೊಂಡು ಹೋಗ್ತಾರೆ. ತಾಯಿ ಆಶೀರ್ವಾದ ಬಹಳ ಮುಖ್ಯ. ಅವರು ಒಬ್ಬರು ಹೆಣ್ಣು ಅನ್ನೋದು ಯಾರು ಮರಿಬಾರ್ದು. ಸ್ವಾಮಿ ಶರಣ ಸ್ವಾಮಿ, ಇಲ್ಲಿ ಮತ್ತೊಂದು ನೀವು ಬ್ರಹ್ಮಚಾರಿ ಅಂತ ಆ ಒಂದು ಕಾರಣಕ್ಕೆ ಮಾತ್ರ ಅಲ್ಲ, ಮತ್ತೆ ಸ್ತ್ರೀ ಶಕ್ತಿ ಎಲ್ಲ ಸಾಧನೆನೂ ಮಾಡ್ತಾರೆ. ಬೆಟ್ಟ ಹತ್ಬೋದು, ಅವ್ರ ಕೈಲಿ ದೈಹಿಕ ಕ್ಷಮತೆ ಇದೆ, ಎಲ್ಲ ಮಾಡ್ತಾರೆ. ಆದರೆ ಆ ಒಂದು ಪರಿಸರ ಅವರ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಆಗುತ್ತೆ ಅನ್ನೋ ಒಂದು ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಮಾತ್ರ ಅದು ಶಬರಿಮಲೆಯಲ್ಲಿ ಅಲ್ಲಿನ ಒಂದು ಏನು ಷಟ್ಚಕ್ರಗಳಿದೆ ಆ ಚಕ್ರಗಳ ಆಧಾರದ ಮೇಲೆ ಅಲ್ಲಿ ಸ್ತ್ರೀಯರಿಗೆ 10ರಿಂದ 50 ವರ್ಷದವರೆಗೂ ಬರಬಾರ್ದು ಅಂತ ಹೇಳಿರೋದು ಅಷ್ಟೇ. ಅದರ ಹೊರತಾಗಿ ಅವ್ರು ಇಲ್ಲದೆ ನೀವು ಹೇಳ್ದಂಗೆ ಯಾವುದೇ ಒಂದು ಪೂಜೆಗಳು ಇಲ್ಲ, ಏನೂ ಇಲ್ಲ. ನೀವು ಏನೇ ಕಾಮೆಂಟ್ ಮಾಡಿದ್ರೂ ತುಂಬ ಸ್ವಾಗತವಾಗಿ ಸ್ವೀಕರಿಸಿ ಅವ್ರಿಗೆ ಧನ್ಯವಾದಗಳನ್ನು ಹೇಳಿ. ಮತ್ತು ಯಾಕೆಂದರೆ ಅವರು ಹೆಚ್ಚಾಗಿ ನಮ್ಗೆ ತಿಳಿಸಿದಷ್ಟು ಅದು ನಮ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳಕ್ಕೆ ಸಾಧ್ಯ. ನೀವು ಎಲ್ಲಿ ಸಂಶೋಧನೆಗಳು ಮಾಡ್ತೀರ, ನಿಮಗೆ ಎಲ್ಲಿ ಸಂಶೋಧನೆ ಅಂದರೆ ನಾವು ಅಷ್ಟು ದೊಡ್ಡವರಲ್ಲ, ಎಲ್ಲಾದರೂ ವಿಡಿಯೋಗಳನ್ನ ತಿಳ್ಕೊಂಡಾಗ ನಮಗೂ ತಿಳಿಸ್ಕೊಡಿ, ನಾವು ತಿಳ್ಕೊಳ್ತೀವಿ. ಈ ವಿಚಾರವನ್ನು ನಿಮ್ಮ ಪೇಜ್ ಹೆಸರು ಹೇಳಿ ಸ್ವಾಮಿ, ಎಲ್ಲರೂ ನೋಡಲಿ.
ಅಡ್ಮೈರರ್ ಆಫ್ ಧರ್ಮಶಾಸ್ತ್ರ ಅಂತ. ನಿಮ್ಮ ಆ ಒಂದು ಪೇಜ್ ಲಿಂಕನ್ನು ನನಗೆ ವಾಟ್ಸಪ್ ಮಾಡಿ, ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸ್ವಾಮಿ ಶರಣ ಸ್ವಾಮಿ, ಇದು ಮನೆಯಲ್ಲಿ ಕುಳಿತುಕೊಂಡು ಆ ಭಗವಂತನನ್ನು ಆರಾಧಿಸುವಂತಹ ಆ ತಾಯಂದ್ರ ಒಂದು ಪಾದಾರವಿಂದಗಳಿಗೆ ಈ ವಿಡಿಯೋ ಸಮರ್ಪಣೆ. ಏಕೆಂದರೆ ಈ ಶಬರಿಮಲೆ ಅಂದರೆ ನಮ್ಮ ಸಾಮಾನ್ಯ ಜನಗಳು ನವಂಬರ್, ಡಿಸೆಂಬರ್, ಜನವರಿ ಅದಾದಮೇಲೆ ಅಯ್ಯಪ್ಪ ಅನ್ನೋದು ನೀನು ಯಾರಪ್ಪ ಅಂತ ಮರೀತಾರೆ. ಆ ಮರೆಯುವಂಥ ಸ್ವಾಮಿಗಳ ಮಧ್ಯದಲ್ಲಿ ಇಂತಹ ಸ್ವಾಮಿಗಳನ್ನು ದಯವಿಟ್ಟು ಭಕ್ತಿಪೂರ್ವಕವಾಗಿ ಅವರಿಗೆ ನಮಿಸಿ ಅವರ ಒಂದು ಈ ಕಾರ್ಯವನ್ನು ನಾವು ಪ್ರಶಂಸಿಸಬೇಕು. ಯಾಕೆಂದರೆ ಈ ಇನ್ಸ್ಟಾಗ್ರಾಮಲ್ಲಿ ಬರೀ ಲೈಕ್ ಬರಬೇಕು, ಶೇರ್ ಆಗಬೇಕು, ನಾವು ನಮ್ಮ ವೈರಲ್ ಆಗಬೇಕು ಅನ್ನೋದಕ್ಕೆ ಬೇಕಾದಷ್ಟು ವಿಡಿಯೋಗಳು ಮಾಡ್ಬೋದು, ಬೇಕಾದಷ್ಟು ಕಂಟೆಂಟ್ಗಳಿದೆ. ಆದರೆ ಆ ಅಯ್ಯಪ್ಪನ ವಿಚಾರವನ್ನು ತಗೊಂಡಿದ್ದಾರೆ ಅಂದರೆ ಅದು ಆ ಭಗವಂತ ಹೇಳ್ದಂಗೆ ಅವ್ರನ್ನ ಆಯ್ದುಕೊಂಡಿದ್ದಾರೆ ಅಂಥವ್ರಿಗೆ ನಮಿಸಿ ನೀವು ಸಾಧ್ಯವಾದರೆ ಒಳ್ಳೆಯ ವಿಚಾರಗಳನ್ನು ಇದ್ದರೆ ತಿಳಿಸ್ಕೊಡಿ, ತಿಳ್ಕೊಳ್ಳೋಕ್ಕೆ ನಾವು ಸದಾ ಸಿದ್ಧ. ಸ್ವಾಮಿ, ನಿಮ್ಮ ಕಾರ್ಯವನ್ನು ಸದಾ ಮುಂದುವರಿಸಿ. ಆ ಭಗವಂತ ನಿಮ್ಮ ಜೊತೆಗಿದ್ದಾರೆ. ಯಾರು ಏನೇ ಅಂದರೂ ನಿಮ್ಮ ಒಂದು ನಿಮ್ಮ ಕುಟುಂಬಕ್ಕೆ ಬೆಂಬಲವಾಗಿ ಆ ಭಗವಂತ ನಿಂತಿರ್ತಾರೆ. ತುಂಬ ಧನ್ಯವಾದ ಸ್ವಾಮಿ. ತುಂಬ ಧನ್ಯವಾದಗಳು ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಇದು ಬೆಂಗಳೂರಿನ ಶ್ರೀಮತಿ, ನಿಮ್ಮ ಹೆಸರು ಸ್ವಾಮಿ? ಮಮತಾ ಸ್ವಾಮಿಗಳು. ಅವರ ಇಬ್ಬರು ಮಕ್ಕಳು ಅಂತಲೇ ಹೇಳಿದ್ರು. ಅವ್ರನ್ನೂ ಶಬರಿಮಲೆ ಕಳಿಸ್ತಾರೆ. ಆ ಒಂದು ಮಣಿಕಂಠ ಅವರ ಮನೆಯಲ್ಲಿ ಖಂಡಿತ ನೆಲೆಸಿರ್ತಾರೆ ಅವರ ಮಾತಿನಲ್ಲಿ. ಯಾಕೆಂದರೆ ಈ ಒಂದು ವಿಚಾರವನ್ನು ಯಾರು ಬೇಕಾದರೂ ಹೇಳ್ಬೋದು ಅಂತೇನಿಲ್ಲ. ಆದರೆ ಆ ಭಗವಂತನೇ ಇವ್ರ ಕೈಲಿ ಹೇಳಿಸ್ತಾ ಇದ್ದಾರೆ ಅಂದರೆ ಅದನ್ನು ಅರ್ಥೈಸ್ಕೊಳ್ಳಿ. ಶಬರಿಮಲೆಗೆ ಹೋದಾಗ ಸುಮ್ಮನೆ ನಾವು ಮಣಿಮಂಟಪದ ಹೋದೋ ಭಸ್ಮ ಎಲ್ಲ ತೊಗೊಂಡೋಗಿರ್ತೀವಿ, ಇರುಮುಡಿಯಿಂದ ಸುತ್ತ ಹಾಕ್ತೀವಿ, ಯಾರೋ ಒಬ್ರು ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇದ್ದೀವಿ ಅನ್ನೋದಲ್ಲ. ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಿಮ್ಮ ಗುರುಸ್ವಾಮಿಗಳನ್ನ ಕೇಳಿ. ಗುರುಸ್ವಾಮಿಗಳು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದಾರೆ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದಾರೆ ಅಂದರೆ ನೀವು ಯಾರು ಕೇಳಲ್ಲ, ಅವ್ರು ಹೇಳಲ್ಲ, ಹೇಳಿದ್ರು ಕೇಳೋ ಪರಿಸ್ಥಿತಿಲಿಲ್ಲ ಅಂತ ಮನೋಭಾವನೆಯನ್ನು ಬಿಟ್ಟು ಇಂಥ ವಿಚಾರಗಳನ್ನು ತಿಳಿದುಕೊಳ್ಳಿ. ಇವರ ಒಂದು ಈ ಕಾರ್ಯ ಹೀಗೆ ಮುಂದುವರಲಿ ಅಂತ ನಾವು ಮತ್ತೊಮ್ಮೆ ಅವ್ರಿಗೆ ಕೇಳಿಕೊಂಡು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನನಗಿಂತ ಕಿರಿಯವನು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿ ಶರಣಂ. ತುಂಬ ಧನ್ಯವಾದ ತಾಯಿ. ಥ್ಯಾಂಕ್ ಯು ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ.